ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇದು ಏನಪ್ಪ ಇದು ಪ್ಲೇಟ್ ತೋರಿಸ್ತಾ ಇದ್ದಾಳೆ ಅಂತ ಅಂದ್ಕೊಂಡ್ರಾ? ಇದೇನಂತಂದರೆ ನಟ್ಟಿ ಮಾಡಲಿಕ್ಕೆ, ಅಂದರೆ ಇವಾಗ ಅಗೆ ಹಾಕ್ತಾರಲ್ಲ, ಮೊದಲೆಲ್ಲ ಗದ್ದೆಯಲ್ಲೇ ಹೂಟಿ ಮಾಡಿ ಅಗೆ ಹಾಕಿ ಗದ್ದೆಯಲ್ಲೇ ಇದು ಮಾಡ್ತಾಯಿದ್ರು. ಆದರೆ ಇವಾಗೆಲ್ಲ ಚೇಂಜಸ್ ಆಗಿದೆ. ಅಂದರೆ ಇವಾಗ ಹೆಂಗಸರೆಲ್ಲ ನಡಲಿಕ್ಕಿಲ್ಲ, ಅಂದರೆ ಮಿಷನ್ ನಟ್ಟಿ ಸ್ಟಾರ್ಟ್ ಆಗಿರೋದ್ರಿಂದ ಗದ್ದೆಯಲ್ಲೆಲ್ಲ ಅಗೆ ಹಾಕುವುದಿಲ್ಲ. ಅಂದರೆ ಜರಿ ಮೇಲೆ ಅಥವಾ ಈ ಥರದ್ದು ಮ್ಯಾಟ್ ಎಲ್ಲ ತೊಗೊಂಡು ಬಂದು ಅದ್ರ ಮೇಲೆ ಅಗೆ ಹಾಕಿ ನಡ್ತಾರೆ. ಹಾಗೆ ನಮ್ಮ ಮನೆಯಲ್ಲಿ ಈ ವರ್ಷ ಫಸ್ಟ್ ಈ ಥರ ಪ್ಲೇಟ್ ತೊಗೊಂಡು ಬಂದಿರೋದು. ಮಿಷನ್ ನಟ್ಟಿ ಸ್ಟಾರ್ಟಾಗಿ ಆಲ್ಮೋಸ್ಟ್ 2 ವರ್ಷ ಆಯಿತು, 2-3 ವರ್ಷ ಆಯಿತು ನಮ್ಮ ಕಡೆ ಎಲ್ಲ. ನಾವು ಜರಿ ಮೇಲೆ ಹಾಕಿ ಅದನ್ನು ಕಟ್ ಮಾಡಿ ನಡ್ತಾ ಇದ್ವಿ. ಆದರೆ ಈ ಸಲ ಅದು ಕಟ್ ಮಾಡಲಿಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ, ಮತ್ತು ಟೈಮ್ ಬೇಕಾಗುತ್ತೆ ಅಂತ ಈ ಥರ ಪ್ಲೇಟ್ ತೊಗೊಂಡು ಬಂದಿದ್ವಿ. ಇದು ಪ್ಲೇಟಿಗೆ ಒಂದು ಪ್ಲೇಟಿಗೆ ಎಷ್ಟೋ ಇರುತ್ತೆ, ಅಂದರೆ ನಂಗೆ ಮರ್ತೋಯ್ತು ಇವಾಗ. 2 ತಿಂಗಳಾಯ್ತಲ್ಲ ತಂದು. ಹಾಗೆ ತೊಗೊಂಡು ಬಂದಿದ್ವಿ. ಇದು ಕಮ್ಮಿ ರೇಟಿಂದು ನಾವು ತಂದಿರೋದು, ಮತ್ತು ಇದರಲ್ಲಿ ಕಾಸ್ಟ್ಲಿ ಸಹ ಉಂಟು. ಅದು ಕಾಸ್ಟ್ಲಿ ಅಂತಂದರೆ ತುಂಬ ಟೈಮ್ ಬಾಳಿಕೆ ಬರುತ್ತೆ. ಆದರೆ ಇದು 1 ವರ್ಷ, ಅಂದರೆ ನಾವು ಸ್ವಲ್ಪ ಜಾಗ್ರತೆಯಾಗಿ ಯೂಸ್ ಮಾಡಿದರೆ 1-2 ವರ್ಷ ಯೂಸ್ ಮಾಡ್ಬೋದು ಅಂತೆ, ಗೊತ್ತಿಲ್ಲ, ನಾವು ನೋಡಬೇಕು. ಹಾಗೆ ಮಳೆಗಾಲ ಸ್ಟಾರ್ಟ್ ಆಗುವ ಮುಂಚೆ, ಅಂದರೆ ಮಳೆ ಬರುವ ಮುಂಚೆ ಮಣ್ಣೆಲ್ಲ ಗಾಳಿಸಿ ಚೀಲಕ್ಕೆ ತುಂಬಿ ಇಟ್ಟಿದ್ದೇವೆ. ಮತ್ತು ಮಳೆ ಬಂದ ನಂತರ ಮಣ್ಣು ಗಾಳಿಸ್ಲಿಕ್ಕೆ ಬರಲ್ಲ, ಹಾಗಾಗಿ ಮೊದಲೇ ಗಾಳಿಸಿ ಅದನ್ನು ಮಳೆ ನೀರು ಬೀಳ್ದಾಗೆ ಒಳಗಡೆ ಇಟ್ಟಿದ್ವಿ. ಹಾಗೆ ಬೀಜನೂ ಸಹ ಹಾಗೆ 2 ದಿನದ ಮುಂಚೆ ಅದನ್ನು ನೆನೆಸಿ ಮತ್ತು ಅದನ್ನು ತೆಗೆದು ಗೋಣಿ ಚೀಲಕ್ಕೆ ಕಟ್ಟಿ ಅದ್ರ ಮೇಲೆ ಏನಾದರೂ ವಜ್ಜೆ ಹೇರಿ ಅದು ಬೆದೆ ಬರಲಿಕ್ಕೆ, ಅಂದರೆ ಮೊಳಕೆ ಬರಲಿಕ್ಕೆ ಇಟ್ಟಿರ್ತೀವಿ. ಹಾಗೆ ಬೀಜ ನೆನೆಸಿ 2 ದಿನದ ನಂತರ ನಾವು ಇಲ್ಲಿ ಅಗೆ ಹಾಕೋದು. ಈ ಪ್ಲೇಟ್ ಉಂಟಲ್ಲ, ಅದನ್ನು ಕರೆಕ್ಟಾಗಿ ಒಂದ್ರ ಹತ್ರ ಒಂದೊಂದು ಜೋಡಿಸ್ಕೊಂಡು ಅದ್ರ ನಂತರ ಮಣ್ಣು ಹಾಕಬೇಕು, ಅಂದರೆ ಲೆವೆಲ್ಲಾಗಿರಬೇಕು. ಇದು ಮಿಷನಿಗೆ ಅಗೆ ಕೊಡೋದ್ರಿಂದ ಹೆಚ್ಚು ಕಮ್ಮಿ ಆದರೆ ಮಿಷನಲ್ಲಿ ಅಗೆ ಬೀಳೋದಿಲ್ಲ, ಮತ್ತು ಪುನಃ ಕೈಯಲ್ಲಿ ನಡಬೇಕಾಗ್ತದೆ. ಹಾಗಾಗಿ ಮ್ಯಾಟನ್ನು ಸರಿಯಾಗಿ ಜೋಡಿಸ್ಕೊಂಡು ಅದ್ರ ಮೇಲೆ ಮಣ್ಣು ಹಾಕಿ, ಮಣ್ಣೆಲ್ಲ ಒಂದೇ ಲೆವೆಲಲ್ಲಿ ಇರಬೇಕು. ಅಂದರೆ ಒಂದು ಕೋಲ್ ಅಥವಾ ಏನಾದರೂ ಆಗಿ ತಗೊಂಡು ಅದನ್ನು ಲೆವೆಲ್ಲಾಗಿ ಮಾಡ್ಕೋಬೇಕು. ಮತ್ತು ಅದರ ನಂತರ ಬೀಜವನ್ನು ಹಾಕೋದು. ನಾವು ಮೊಳಕೆ ಬಂದಿರ್ತೀವಲ್ಲ, ಆ ಬೀಜವನ್ನು ನಮಗೆ ಯಾವ ರೀತಿ ದಪ್ಪ ಬೇಕಾದರೆ ದಪ್ಪ, ತೆಳು ಬೇಕಾದರೆ ತೆಳು, ಅಂದರೆ ಮಿಷನ್ ನಟ್ಟಿ ನಡುವಾಗ ದಪ್ಪನೇ ಹಾಕಬೇಕು ಬೀಜವನ್ನು. ಎಲ್ಲದಕ್ಕೂ ಬೀಜವನ್ನು ಹಾಕಬೇಕು ಒಂದೇ ಸಮನೆ. ಮತ್ತು ಬೀಜ ಹಾಕಿದ ನಂತರ ಅದ್ರ ಮೇಲೆ ಮತ್ತೆ ಮಣ್ಣು ತಳಿಬೇಕು ಸ್ವಲ್ಪ, ಅಂದರೆ ಮಣ್ಣು ಜಾಸ್ತಿ ತಳಿಬಾರ್ದು, ಸ್ವಲ್ಪ ಸ್ವಲ್ಪ ಮಣ್ಣು ತಳಿಬೇಕು. ಇಲ್ಲೆಲ್ಲ ನಟ್ಟಿ ಅಂದರೆ 1 ತಿಂಗಳುಗಟ್ಟಲೆ ಇರ್ತಾಯಿತ್ತು. ಅಂದರೆ ಕೈಯಲ್ಲಿ ನಡೋದ್ರಿಂದ, ಅಂದರೆ ಬೆಳಗ್ಗೆ ಎದ್ದು ಬೇಗ ಹೋಗಿ ಅಗೆ ಒಯ್ದು ಮತ್ತು ಮಧ್ಯಾಹ್ನ ನಟ್ಟಿ ಸ್ಟಾರ್ಟ್ ಆಗ್ತಾಯಿತ್ತು. ಹಾಗೆ ಒಬ್ಬೊಬ್ರದ್ದು ಮನೆಯಿಂದ ಮುಗಿಸ್ಕೊ ಬರುವಾಗ 1 ತಿಂಗಳಾಗ್ತಾಯಿತ್ತು. ಆದರೆ ಇವಾಗ ಮಿಷನ್ ನಟ್ಟಿ ಸ್ಟಾರ್ಟ್ ಆದಮೇಲೆ 1 ವಾರದಲ್ಲೇ ನಮ್ಮ ಊರಿಂದೆಲ್ಲ ನಟ್ಟಿ ಮುಗಿದು ಹೋಗ್ತದೆ, ಅಷ್ಟು ಬೇಗ ಆಗುತ್ತೆ. ಮತ್ತು ಬೀಜ ಎಲ್ಲ ಹಾಕಿ ಆಯಿತು. ಇದ್ರ ಮೇಲೆ ತೆಳುವಾಗಿ ಮತ್ತೆ ಮಣ್ಣು ಹಾಕಬೇಕು. ಇದು ಅಗೆ ಬಂದಾಗ, ಅಂದರೆ ಇನ್ನೊಂದು 2-3 ದಿನದಲ್ಲಿ ಚಿಕ್ಕ ಚಿಕ್ಕ ಮೊಳಕೆ ಬರ್ತದೆ. ಚಿಕ್ಕ ಚಿಕ್ಕ ಮೊಳಕೆ ಬಂದು ಒಂದು ವಾರದ ನಂತರ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣ್ತದೆ, ಅಂದರೆ ಎಲ್ಲ ಹಸಿರು ಹಸಿರಾಗಿ ತುಂಬ ಚೆನ್ನಾಗಿ ಕಾಣ್ತದೆ. ಹಳ್ಳಿ ಕಡೆಯಲ್ಲಿ ಹಾಗೆ ಅಲ್ವಾ, ಒಬ್ಬರ ಮನೆಗೆ ಒಬ್ಬರು ಕೆಲ್ಸಕ್ಕೆ ಬರ್ತಾರೆ, ಹಾಗೆ ಅವ್ರ ಮನೆಗೆ ನೆಕ್ಸ್ಟ್ ನಾವು ಹೋಗೋದು. ಅದೇ ರೀತಿ ಇಲ್ಲಿ ಬೀಜ ಹಾಕ್ಲಿಕ್ಕೂ ಸಹ ಹಾಗೆ ಪಕ್ಕದ ಮನೇಲಿ ಇಬ್ಬರು ಬಂದಿದ್ದರು, ಹಾಗೆ ಅವ್ರದ್ದು ಬೀಜ ಹಾಕುವಾಗ ನಾವು ಹೋಗಬೇಕು. ಹಾಗೆ ಒಬ್ರಿಗೊಬ್ರು ಹೆಲ್ಪ್ ಮಾಡ್ತಾ ಇರ್ತಾರೆ. ಮೊದಲು ನಟ್ಟಿ ನಡುವಾಗಲೂ ಹಾಗೆ, ಅಂದರೆ ಒಬ್ಬರ ಮನೆಗೆ ಒಬ್ಬರು ಹೋಗ್ತಾರೆ. ಹಾಗೆ ನಮ್ಮ ಮನೆ ನಟ್ಟಿಗಿಂತ ಅವ್ರ ಮನೆ ನಟ್ಟಿ ಜಾಸ್ತಿ ಆದರೆ ಅವರು ಅದ್ರ ಬದಲು ಅಕ್ಕಿ ಅಥವಾ ಭತ್ತ ಆ ರೀತಿ ಎಲ್ಲ ಕೊಡ್ತಾರೆ. ಇವಾಗ ಆಯಿತು, ಮಣ್ಣು ಹಾಕಿ ಬೀಜ ಹಾಕಿ ಅದ್ರ ಮೇಲೆ ಮಣ್ಣೆಲ್ಲ ಹಾಕಿ ಆಯಿತು. ಇವಾಗ ಸ್ವಲ್ಪ ನೀರು ಚಿಮ್ಮಿಸ್ಬೇಕು ಅದಕ್ಕೆ. ಅಂದರೆ ನೀರು ಚಿಮ್ಮಿಸೋದು ಹೆಂಗಂದರೆ, ಕೈಯಲ್ಲಿ ಚಿಮ್ಮಿಸಿದ್ರೆ ಅದು ಒಂದೊಂದು ಕಡೆದು ಹೋಲ್ ಆಗ್ತದೆ, ಅದು ಬೀಜ ಎಲ್ಲ ಬೆಳ್ಕೊಂಡು ಹೋಗ್ತದೆ. ಹಾಗಾಗಿ ಬಾಟ್ಲ್ ಇರುತ್ತಲ್ಲ, ಆ ಬಾಟ್ಲಲ್ಲಿ ಸೈಡು ತೂತು ಮಾಡಿಕೊಂಡು ಅದರಿಂದ ನೀರು ಚಿಮ್ಮಿಸ್ಬೇಕು. ಆವಾಗ ಚೆನ್ನಾಗಿ ಎಲ್ಲ ಕಡೆ ನೀರು ಹೋಗುತ್ತೆ, ಮತ್ತು ಯಾವ ಕಡೆಯೂ ಮಣ್ಣು ಇಳಿದು ಹೋಗಲ್ಲ, ಮತ್ತು ಬೀಜ ಹರಡಿ ಹೋಗಲ್ಲ, ಚೆನ್ನಾಗಿ ಬರುತ್ತೆ. ಮತ್ತು ಇದಾದಮೇಲೆ ಇದ್ರ ಮೇಲೆ ಮಡ್ಲೆಲ್ಲ ಮುಚ್ಚಿಡಬೇಕು. ಯಾಕಂದರೆ ಗಟ್ಟೆ ಮಳೆ ಬಂದರೆ ತೊಳ್ಕೊಂಡು ಹೋಗುತ್ತೆ, ಮಳೆ ಜಾಸ್ತಿ ಆದರೆ ಬೀಜ ತೊಳ್ಕೊಂಡು ಹೋಗುತ್ತೆ, ಮತ್ತು ಬೀಜ ಆಗಲ್ಲ. ಹಾಗಾಗಿ ಅದ್ರ ಮೇಲೆ ಸ್ವಲ್ಪ ಮಡ್ಲು ಮುಚ್ಚಿಡಬೇಕು. ಹಾಗೆ 2 ದಿನದ ತನಕ ಮಡ್ಲು ಮುಚ್ಚಿಡೋದು. ಮತ್ತು 2 ದಿನ ಅಂದರೆ ಮೊಳಕೆ ಎಲ್ಲ ಬಂದು ಚೆನ್ನಾಗಿ ಹಾಗೆ ತೋರುವವರೆಗೂ ಮಡ್ಲಡಿ ಮುಚ್ಚಿಡಬೇಕು. ಆಗ 15 ದಿನ ಆಯಿತು ಬೀಜ ಹಾಕಿ, ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಕೂಡ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ಅಂದರೆ ಗಾರ್ಡನ್ ಎಲ್ಲ ಮಾಡ್ತಾರೆ ನೋಡಿ, ಆ ರೀತಿ ಚೆನ್ನಾಗಿಯೇ ಬಂದಿದೆ.
ಇವಾಗ ಇದನ್ನು ಕಟ್ ಮಾಡೋ ಅಗತ್ಯ ಇಲ್ಲ. ಅಂದರೆ ಡೈರೆಕ್ಟಾಗಿ ಒಂದೊಂದು ಮ್ಯಾಟನ್ನು ತೆಗೆದು ಅದರಿಂದ ಡೈರೆಕ್ಟಾಗಿ ಅಗೇನು ಕೀಳ್ಬೋದು. ಮತ್ತು ಇದನ್ನು ನಮಗೆ ಎಷ್ಟಾಗುತ್ತೆ ಅಷ್ಟು ಹೊತ್ಕೊಂಡು ಹೋಗಿ ಮಿಷನಿಗೆ ಕೊಟ್ಟು ನಡೋದು. ಇನ್ನೊಂದು ಟೈಪಲ್ಲಿ ಅಂದರೆ ವೈಟ್ ಜರಿ ಬರುತ್ತೆ ನೋಡಿ, ಅದ್ರ ಮೇಲೆ ಮಣ್ಣು ಹಾಕಿ ಬೀಜ ಹಾಕಿ ಹಾಗೆ ಮಾಡ್ಬೋದು. ಮತ್ತು ಅದನ್ನೇನೆಂದರೆ ನಾವು ನಮಗೆ ಯಾವ ಅಳತೆ ಬೇಕು, ಸೈಜ್ ಬೇಕು ನೋಡಿ ಅದೇ ರೀತಿ ಕಟ್ ಮಾಡಬೇಕು. ಇವಾಗ ಪ್ಲೇಟ್ ಈಗ ನಾನು ಡೈರೆಕ್ಟಾಗಿ ಪ್ಲೇಟ್ ತಂದನಲ್ಲ, ಅದೇ ಪ್ಲೇಟ್ ಅಳತೆಯಲ್ಲಿ ಕಟ್ ಮಾಡಬೇಕು. ಗಟ್ಟಿ ಮಾಡೋ ದಿನ ಮಳೆ ತುಂಬ ಜೋರಾಗಿ ಬಂದಿತ್ತು. ಹಾಗಾಗಿ ಗದ್ದೆಯಲ್ಲೆಲ್ಲ ತುಂಬ ನೀರು ನಿಂತ್ಕೊಂಡಿದೆ. ಮಿಷನ್ ಬಂದು ನಿಂತಿದೆ, ಆದರೆ ಗದ್ದೆಯಲ್ಲಿ ನಡಲಿಕ್ಕಾಗಲ್ಲ. ಹಾಗಾಗಿ ಮಿಷನ್ ಸುಮ್ಮನೆ ನಿಂತ್ಕೊಂಡಿದೆ. ಮತ್ತು ಮಿಷನ್ ನಟ್ಟಿ ಮಾಡುವಾಗ 2 ದಿನದ ಮುಂಚೆ ನಾವು ಹೂಟಿ ಮಾಡಿರಬೇಕು. 2 ದಿನದ ಮುಂಚೆ ಹೂಟಿ ಮಾಡಿಡೋದು ಯಾಕಂದರೆ ಮಣ್ಣೆಲ್ಲ ಸಮವಾಗಿ, ಅಂದರೆ ನಮಗೆ ನಟ್ಟಿ ಮಾಡಲಿಕ್ಕೆ ಯಾವ ರೀತಿ ಹದ ಬೇಕು ನೋಡಿ ಆ ರೀತಿಯಲ್ಲಿ ಮಣ್ಣೆಲ್ಲ ಸಮ ಆಗಿರುತ್ತೆ 2 ದಿನದಲ್ಲಿ ಹೂಟಿ ಮಾಡಿ ಇಟ್ಟರೆ. ಅದು ನಾವು ಇವತ್ತು ಬೆಳಿಗ್ಗೆ ಹೂಟಿ ಮಾಡಿ ಮಧ್ಯಾಹ್ನ ನಡ್ತೀವಿ ಅಂದರೆ ಅದು ಅಗಿ ಎಲ್ಲ ಬೀಳಲ್ಲ. ನಮ್ಮ ಮನೆಯಲ್ಲೂ ಇದೇ ಥರ ಆಯಿತು. ಒಂದು ಗದ್ದೆ ಬೆಳಿಗ್ಗೆ ಹೂಟಿ ಮಾಡಿದ್ದು, ಮಧ್ಯಾಹ್ನ ನಟ್ಟಿದ್ದು, ಆದರೆ ಅದು ಅಗಿ ಬೀಳಲಿಲ್ಲ. ಮತ್ತು ನಾವು ಅದು ಅರ್ಧಕ್ಕೆ ಕೈದು ಮಾಡಿ ಮತ್ತೆ ಕೈಯಲ್ಲಿ ನಡುವಾಗ ಆಯಿತು. ಮ್ಯಾಟಿಂದ ಅಗೆ ತೆಗೆದು ತುಂಬ ಈಸಿ. ಅದು ಮ್ಯಾಟನ್ನು ಒಂದು ಕಡೆ ಎಳ್ಕೊಂಡು ಅಗೆಯನ್ನು ಎತ್ತಿ ತೆಗೆದ್ರೆ ಸಾಕು, ಅದು ಡೈರೆಕ್ಟಾಗಿ ಬಂದುಬಿಡುತ್ತೆ. ಮತ್ತು ಇದು ಹಾಗೆ ಬೇರು ನೋಡ್ತಾ ಇರ್ಬೋದು ನೀವು, ಎಷ್ಟು ಚೆನ್ನಾಗಿ ಬೇರು ಬಂದಿದೆ. ಅಂದರೆ ಆ ಮ್ಯಾಟಿನ ಅಡಿಗೆ ಸಹ ಹೋಗಿದೆ ಬೇರು, ಅಷ್ಟು ಚೆನ್ನಾಗಿ ಬಂದಿದೆ. ಮತ್ತು ಪಕ್ಕದಲ್ಲಿ ಒಂದು ಬೀಜ ಹಾಕಿರೋದು ನೋಡ್ತಾ ಇರ್ಬೋದು ನೀವು. ಅದಕ್ಕೆ ಮಳೆ ಜಾಸ್ತಿಯಾಗಿ ಆ ಬೀಜ ಎಲ್ಲ ಹರಡಿ ಹೋಗಿದೆ. ಮತ್ತು ಇಲಿ ಉಂಟಲ್ಲ, ಇಲಿ ಎಲ್ಲ ಬಂದು ತೋಡಿ ಅದು ಬೀಜ ಚೆನ್ನಾಗಿ ಬಂದಿಲ್ಲ. ನಾವು ಫಸ್ಟ್ ಹಾಕಿರೋದು ಚೆನ್ನಾಗಿ ಬಂದಿದೆ. ಮ್ಯಾಟಿಂದೆಲ್ಲ ತೆಗಿಲಿಕ್ಕೆ ಈಸಿ, ತೆಗ್ದಾಯಿತು. ಇವಾಗ ರಾಶ್ ತೆಗೆದು ಎಲ್ಲ ಕಡೆ ಇಟ್ಟಿದೆ. ಮತ್ತು ಹೊತ್ಕೊಂಡು ಹೋಗೋದೇ ತುಂಬ ಕಷ್ಟ. ಅಂದರೆ ನಮ್ಮ ಮನೆಯಿಂದ ನಮ್ಮ ಗದ್ದೆ ಸ್ವಲ್ಪ, ಅಂದರೆ ಸ್ವಲ್ಪ ಅಲ್ಲ ತುಂಬ ದೂರ ಆಗ್ತದೆ. ಅಂದರೆ ಇದು ವಜ್ಜೆ ಇರೋದ್ರಿಂದ, ಅಂದರೆ ಮಳೆ ಎಲ್ಲ ಬಂದು ನೀರು ಕುಡಿದು ವಜ್ಜೆ ಆಗಿರೋದ್ರಿಂದ ಹೊತ್ಕೊಂಡು ಹೋಗಲಿಕ್ಕೆ ಕಷ್ಟ. ಒಂದು ಅಡಿಗೆಯಲ್ಲಿ ಒಬ್ಬರು 3 ಹೊತ್ಕೊಂಡು ಹೋಗ್ಬೋದು. 3 ವಜ್ಜೆ ಆಗ್ತದೆ, ಆದರೆ ಹೊತ್ಕೊಂಡು ಹೋಗ್ಬೋದು. ಒಬ್ಬರಿಬ್ಬರಿಗೆ ಆಗಲ್ಲ, ಒಂದು 3-4 ಜನ ಆದ್ರೂ ಬೇಕು ಇದು ಮ್ಯಾಟ್ ಹೊತ್ಕೊಂಡು ಹೋಗಲಿಕ್ಕೆ. ಅಂತ ಮಳೆ 2 ದಿನದಿಂದ ಸಿಕ್ಕಾಪಟ್ಟೆ ಮಳೆ. ಅಂದರೆ ಮಿಷನ್ ಬಂದು 1 ದಿನದ ನಂತರ ನಾವು ಇಲ್ಲಿ ನಡ್ತಾ ಇರೋದು. ಮನೆಯಲ್ಲಿ ಎಲ್ಲರೂ ಸೇರಿ ಹೊತ್ಕೊಂಡು ಹೋಗಿ ಅದು ಗದ್ದೆಯಲ್ಲಿ ಸೈಡಲ್ಲಿ ಇಟ್ಟಿದ್ವಿ. ಅಂದರೆ ಪಕ್ಕದ ಮನೆ ಗದ್ದೆ ನಡ್ತಾ ಉಂಟು, ಹಾಗೆ ನಮ್ಮ ಮನೆಯದು ಅವ್ರದ್ದಾದ್ಮೇಲೆ ನಮ್ಮ ಮನೆಯದು ಹೋಗಿ ಹೊತ್ಕೊಂಡು ಹೋಗ್ತಾ ಇದ್ವಿ. ಇದು ನೋಡ್ತಾ ಇರ್ಬೋದು, ಇಲ್ಲಿ ಒಂದು ನಮ್ಮ ಗದ್ದೆ ಹೋಗಲಿಕ್ಕೆ ಮಧ್ಯೆ ಒಂದು ತೋಡು ಉಂಟು. ಅಂದರೆ ಇದು ಹತ್ತಿರ, ಅಂದರೆ ನಮಗೆ ಈಸಿ ದಾರಿ ಇದು ಹೊತ್ಕೊಂಡು ಹೋಗಲಿಕ್ಕೆ. ಹಾಗೆ ಅದ್ರ ಮಧ್ಯೆ ಒಂದು ಹಲಗೆ ಪೀಸ್ ಹಾಕ್ಕೊಂಡು ಅದರಿಂದ ಹೊತ್ಕೊಂಡು ಹೋಗ್ತಾ ಇದ್ವಿ. ಮತ್ತು ಹಲಗೆ ಆಗಲಿಲ್ಲ ಅಂದರೆ ಮತ್ತೆ ಸುತ್ತ ಹಾಕ್ಕೊಂಡು ಹೋಗಬೇಕು, ಮತ್ತು ದೂರ ಆಗ್ತದೆ. ಹಾಗಾಗಿ ತೋಡಿಗೆ ಹಲಗೆ ಹಾಕ್ಕೊಂಡು ಹೋಗ್ತಾ ಇದ್ವಿ. ಮಿಷನ್ ನಟ್ಟಿ ಸ್ಟಾರ್ಟ್ ಆಯಿತು. ಅಂದರೆ ನಮ್ಮದು ಇದು ಮ್ಯಾಟ್ ಪ್ರಾಬ್ಲಮ್ಮು ಅಥವಾ ಅವ್ರದ್ದು ಮಿಷನ್ ಪ್ರಾಬ್ಲಮ್ಮು ಗೊತ್ತಿಲ್ಲ, ಅದೇ ಚೆನ್ನಾಗಿ ಊರಲಿಲ್ಲ ಭೂಮಿಯಲ್ಲಿ. ಅಂದರೆ ಅವ್ರು ಹೇಳ್ತಾಯಿದ್ರು ಮ್ಯಾಟ್ ಪ್ರಾಬ್ಲಮ್, ನೀವು ಮ್ಯಾಟ್ ಹಾಕಿ ಚೆನ್ನಾಗಿ ಆಗಿಲ್ಲ, ಅದಕ್ಕೆ ಮಿಷನಲ್ಲಿ ಹಾಗೆ ಬೀಳ್ತಾ ಇಲ್ಲ ಅಂತ. ಏನೋ ಗೊತ್ತಿಲ್ಲ, ಅಂದರೆ ಮಿಷನಲ್ಲಿ ಚೆನ್ನಾಗಿ ಹಾಗೆ ಬೀಳಲಿಲ್ಲ. ಮತ್ತು ಅಮ್ಮನಿಗೆ ಮತ್ತೆ ಪುನಃ ನಡುವ ಕೆಲಸ ಆಯಿತು. ಮಿಷನಲ್ಲಿ ಚೆನ್ನಾಗಿ ಹಾಗೆ ಬಿದ್ದರೆ ಪರವಾಗಿಲ್ಲ, ಎಲ್ಲ ಕೆಲಸ ಈಸಿ ಆಗ್ತದೆ. ಅಂದರೆ ಒಂದಾಗಿ ಬೀಳೋದು ಮತ್ತೊಂದಾಗಿ ಬೀಳದೇ ಇರೋದಾದರೆ ಮತ್ತು ಪುನಃ ನಡಬೇಕು, ಅಂದರೆ ಪೂರ್ತಿ ನಟ್ಟಿ ಟೈಪೇ ಆಗುತ್ತದೆ. ಆದರೆ ಈ ನಟ್ಟಿಗಿಂತ ಕೈಯಲ್ಲಿ ನಡೋದೇ ಈಸಿ ಆಗ್ತದೆ. ಹಾಗೆ ಒಂದು ಗದ್ದೆ ಅಂತೂ ಸ್ವಲ್ಪ ನಟ್ಟರು ನಮ್ಮದು, ಆದರೆ ಇನ್ನೊಂದು ಗೆದ್ದೆ ಮಿಷನಲ್ಲಿ ನಡಲಿಕ್ಕೆ ಬರಲಿಲ್ಲ. ಅರ್ಧ ಗೆದ್ದೆ ಮಾತ್ರ ನಟ್ಟರು, ಇನ್ನು ಅರ್ಧ ಕೈಯಲ್ಲಿ ನಟ್ವಿ. ಹಾಗೆ ಈ ಗೆದ್ದೆ ನಟ್ಟಿರೋದು ಸಹ ಅಮ್ಮ ಮತ್ತು ಮತ್ತೊಂದು ದಿನ ನೆಕ್ಸ್ಟ್ ಡೇ ಬೀಳದೇ ಇರೋ ಕಡೆ ಎಲ್ಲ ಹಾಗೆ ತಗೊಂಡು ಹೋಗಿ ನಡ್ತಾಯಿದ್ರು. ನೀವು ಅಂದ್ಕೋಬೋದು ಇವಾಗೆಲ್ಲಪ್ಪ ನಟ್ಟಿ ಮಾಡ್ತಾ ಇದ್ದಾರೆ, ಇವಾಗ ಕೊಯ್ಲು ಸ್ಟಾರ್ಟ್ ಆಗಿದೆ, ಇವಾಗ ನಟ್ಟಿ ಎಲ್ಲ ಅಂತ. ಇದು ನಾನು 2 ತಿಂಗಳ ಹಿಂದೆ ಮಾಡಿಟ್ಟಿರುವಂಥ ವೀಡಿಯೋ, ಆದರೆ ಇವಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೇನೆ.